ಪರ್ಟಿಕ್ಯುಲರ್ ನಿಮ್ಮ ಟೀಮ್ಗೆ ಅಷ್ಟೇ ಸರ್? ನಮ್ಮ ಟೀಮಲ್ಲ, ಎಲ್ಲರಿಗೂ ನಮ್ಮ ಟೀಮು ಅವ್ರ ಟೀಮು ನೀವೇ ಟೀಮ್ ಮಾಡಿಬಿಡ್ತಿರಲ್ಲ ಹಿಂಗೆ. ನಾವೆಲ್ಲ ಒರಿಜಿನಲಿ ಸಿದ್ದರಾಮಯ್ಯ ಅವ್ರ ಟೀಮ್ ರೀ. ನಾವು ಬಂದಿದ್ದೆ ಸಿದ್ದರಾಮಯ್ಯ ಅವ್ರ ಜೊತೆ ಕಾಂಗ್ರೆಸ್ ಇದು JDS ಬಿಟ್ಬಿಟ್ಟು. ಇಲ್ಲಪ್ಪ, ಅಸಮಾಧಾನ ಇಲ್ಲ, ಚರ್ಚೆಗೆ ಅಂತಿಮ ರೂಪ ಹೇಳಿರಿ ಅಂತ ಅಷ್ಟೇ. ನಾವು ಅವ್ರ ಪರ ಇವ್ರ ಪರ ಅಂತಲ್ಲ, ನಾವು ನಿಮ್ಮ ಈ ಚರ್ಚೆಗೆ ಅಂತಿಮವಾದಂಥ ರೂಪವನ್ನು ಕೊಡಿ ಅಂತ ಹೈಕಮಾಂಡ್ ಮನವಿ ಮಾಡ್ತಾ ಇದ್ದೀವಿ ಅಷ್ಟೇ. ಈಗ ಅವ್ರ ಪರ ಇವ್ರ ಪರ ಸೇರ್ಕೊಳ್ಳೋದು, ಈಗ ನನ್ನ ಬರ್ತಡೆಗೆ ಸೇರಿದವರೆಲ್ಲ DK ಪರನಾ? ಹಂಗಾರೆ ಅಲ್ಲೇ ನೀವು ಸಿದ್ದರಾಮಯ್ಯ ಪರ ಯಾರು ಬಂದಿರಲಿಲ್ವಾ? ನಾವೆಲ್ಲ DK ಪರನೇನಾ? ಇಲ್ಲ, ಕೆಲವರೆಲ್ಲ ಬಂದು ಹೋದರು, ಒಂದು 30-35 ಜನ ಬಂದು ಹೋದರು. ಕೆಲವರೆಲ್ಲ ಬಂದು ಹೋದರು. ಅಲ್ಲಿ ಊಟಕ್ಕೆ ಇದ್ದವರು ಒಂದು 19-20 ಜನ ಏನೋ ಊಟಕ್ಕೆ ಸೇರಿದ್ದು. ಒಂದು 10-15 ಜನ ಬಂದು ವಿಶ್ ಮಾಡಿ ಹೋದರು ನನಗೆ. ಸ್ಪಷ್ಟತೆ ಏನಾರ ಅದು ಕೊಟ್ಟು ಮಾತು ಕೊಟ್ಟವರ ಇಲ್ವಾ? ಅದು ಸ್ಪಷ್ಟತೆ ಆಗ್ಬೇಕಲ್ಲ. ಮಾತು ಕೊಟ್ಟು ಏನೋ ತೀರ್ಮಾನ ಆಗ್ಬೇಕು. ನಮ್ಗೆ ಅವರು ಇವರು ಅನ್ನೋ ಪ್ರಶ್ನೆ ಅಲ್ಲ, ಅಂತಿಮವಾದಂಥ ತೀರ್ಮಾನ ಆಗಬೇಕು. ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಏನಾದರೂ ಮಾಹಿತಿಗಳಿದ್ದಾವೆ? ಇನ್ನೇನು ಆಗೋಯ್ತಲ್ಲ ಗುರು, 3 ವರ್ಷ. ಈಗ ಇನ್ನು 2 ವರ್ಷದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ನಾವು ಇನ್ನು ನಮ್ಮ ಕ್ಷೇತ್ರದ ಕಡೆ ಗಮನ ಹರಿಸ್ಬೇಕು. ಈಗ ಇನ್ನೊಂದು ವರ್ಷ ಹೋದರೆ ಚುನಾವಣೆ ವರ್ಷದಲ್ಲಿ ನಾವು ಮಾಡಿರೋ ಕೆಲಸ ಎಲ್ಲ ಮುಗಿಸಿ ಜನಗಳ ಮುಂದೆ ಹೋಗ್ಬೇಕಲ್ಲ. ನಾವು ಅದನ್ನು ಜನಗಳಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕು. ಸಚಿವರಾಗಿದ್ದರೂ ಸಚಿವರಿಗಿಂತ ಹೆಚ್ಚಿನದಾಗಿ ಕೆಲಸ ಮಾಡಿದ್ದೀವಿ. ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ನೋಡೋಣ ಇನ್ನೇನಾಗ್ತದೋ. ಬಟ್ ಅನುದಾನದ ವಿಚಾರವಾಗಿ ಸಂತೃಪ್ತಿ ಇದೆ ಸರ್? ಅನುದಾನದಲ್ಲಿ ನಮಗೇನು ಕೊರತೆ ಇಲ್ಲ. ಅನುದಾನ ಸಾಕಷ್ಟು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿನೂ ಕೊಟ್ಟಿದ್ದಾರೆ, ಉಪಮುಖ್ಯಮಂತ್ರಿನೂ ಕೊಟ್ಟಿದ್ದಾರೆ, ಆಮೇಲೆ ಮಂತ್ರಿಗಳು ಕೂಡ ಕೊಟ್ಟಿದ್ದಾರೆ. ಅವರ ಇಲಾಖೆಗೆ ಸಂಬಂಧಪಟ್ಟಂಥ ಮಂತ್ರಿಗಳು ಕೂಡ ಎಲ್ಲರೂ ಕೂಡ ಅನುದಾನ ಕೊಟ್ಟಿದ್ದಾರೆ ನಮಗೆ. ಆ ಥರ ಯಾರು ಹೇಳಿದ್ರು? CLPಲಿ ನಂಜೇಗೌಡ ಕೆಲವರು ಅಭಿಪ್ರಾಯಗಳು ಹೇಳ್ತಾರೆ. ಅವ್ರಿಗೂ ಒಳ್ಳೆ ರಸ್ತೆ ಮಾಡಿಕೊಟ್ಟವ್ರಲ್ರಿ, ನೋಡಿದ್ದೀರಾ? 700-900 ಕೋಟಿ ರೂಪಾಯಿ ರಸ್ತೆ ಮಾಡಿಕೊಟ್ಟವ್ರು ಅವ್ರಿಗೆ. KCPL ಟೆಂಡರ್ ಕರೆದವ್ರು ನೋಡಿ. ಅದು ನಂಜೇಗೌಡರು ಮಾಡಿಸ್ಕೊಂಡಿರೋದು. ಅದು 900 ಕೋಟಿ ಹುಡುಗಾಟನಾ? ಅವ್ರ ಕ್ಷೇತ್ರದಲ್ಲಿ ಎಲ್ಲ ಕಡೆಯಿಂದನೂ ಕೂಡ ವರ್ತುಲ ರಸ್ತೆಗಳನ್ನ ಮಾಡಿಸ್ಕೊಂಡಿದ್ದಾರೆ ಅವರು. 900 ಕೋಟಿ ವೆಚ್ಚದಲ್ಲಿ ಆಗಿದೆ. ಟೆಂಡರ್ ಕೂಡ ಆಗಿದೆ. KCPL ಕೆಲಸ ಪ್ರಾರಂಭ ಆಗಿದೆ. ಅವೆಲ್ಲ ಒಳ್ಳೊಳ್ಳೆ ಕೆಲಸ ಅಲ್ವಾ? ನಮಗೂ ಕೂಡ ಆಗಿದೆ. ನಮ್ಮದೊಂದು KCPL ಆಗಿದೆ. ನಮ್ಮದೊಂದು 400 ಕೋಟಿ ವೆಚ್ಚದಲ್ಲಿ KCPL ಒಂದು ಕೆಲಸ ಆಗ್ತಾಯಿದೆ. ಹಂಗೆ ಎಲ್ಲ ಕಡೆ ಕೆಲಸ ಆಗಿದೆ. ನಮ್ಗೆ ಸಮಸ್ಯೆ ಇರೋದು ಇದೆ, ತಲೆನೋವು. ನಮ್ಮ ಟೀಮಲ್ಲ, ಎಲ್ಲರಿಗೂ ನಮ್ಮ ಟೀಮು ಅವ್ರ ಟೀಮು ನೀವೇ ಟೀಮ್ ಮಾಡಿಬಿಡ್ತಿರಲ್ಲ ಹಿಂಗೆ. ನಾವೆಲ್ಲ ಒರಿಜಿನಲಿ ಸಿದ್ದರಾಮಯ್ಯ ಅವ್ರ ಟೀಮ್ ರೀ. ನಾವು ಬಂದಿದ್ದೆ ಸಿದ್ದರಾಮಯ್ಯ ಅವ್ರ ಜೊತೆ ಕಾಂಗ್ರೆಸ್ ಇದು JDS ಬಿಟ್ಬಿಟ್ಟು. ಇಲ್ಲಪ್ಪ, ಅಸಮಾಧಾನ ಇಲ್ಲ, ಚರ್ಚೆಗೆ ಅಂತಿಮ ರೂಪ ಹೇಳಿರಿ ಅಂತ ಅಷ್ಟೇ. ನಾವು ಅವ್ರ ಪರ ಇವ್ರ ಪರ ಅಂತಲ್ಲ, ನಾವು ನಿಮ್ಮ ಈ ಚರ್ಚೆಗೆ ಅಂತಿಮವಾದಂಥ ರೂಪವನ್ನು ಕೊಡಿ ಅಂತ ಹೈಕಮಾಂಡ್ ಮನವಿ ಮಾಡ್ತಾ ಇದ್ದೀವಿ ಅಷ್ಟೇ. ಈಗ ಅವ್ರ ಪರ ಇವ್ರ ಪರ ಸೇರ್ಕೊಳ್ಳೋದು, ಈಗ ನನ್ನ ಬರ್ತಡೆಗೆ ಸೇರಿದವರೆಲ್ಲ DK ಪರನಾ? ಹಂಗಾರೆ ಅಲ್ಲೇ ನೀವು ಸಿದ್ದರಾಮಯ್ಯ ಪರ ಯಾರು ಬಂದಿರಲಿಲ್ವಾ? ನಾವೆಲ್ಲ DK ಪರನೇನಾ? ಇಲ್ಲ, ಕೆಲವರೆಲ್ಲ ಬಂದು ಹೋದರು. ಒಂದು 30-35 ಜನ ಬಂದು ಹೋದರು. ಕೆಲವರೆಲ್ಲ ಬಂದು ಹೋದರು. ಅಲ್ಲಿ ಊಟಕ್ಕೆ ಇದ್ದವರು ಒಂದು 19-20 ಜನ ಏನೋ ಊಟಕ್ಕೆ ಸೇರಿದ್ದು. ಒಂದು 10-15 ಜನ ಬಂದು ವಿಶ್ ಮಾಡಿ ಹೋದರು ನನಗೆ. ಸ್ಪಷ್ಟತೆ ಏನಾರ ಅದು ಕೊಟ್ಟು ಮಾತು ಕೊಟ್ಟವರ ಇಲ್ವಾ? ಅದು ಸ್ಪಷ್ಟತೆ ಆಗ್ಬೇಕಲ್ಲ. ಮಾತು ಕೊಟ್ಟು ಏನೋ ತೀರ್ಮಾನ ಆಗ್ಬೇಕು. ನಮ್ಗೆ ಅವರು ಇವರು ಅನ್ನೋ ಪ್ರಶ್ನೆ ಅಲ್ಲ, ಅಂತಿಮವಾದಂಥ ತೀರ್ಮಾನ ಆಗಬೇಕು. ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಏನಾದರೂ ಮಾಹಿತಿಗಳಿದ್ದಾವೆ? ಇನ್ನೇನು ಆಗೋಯ್ತಲ್ಲ ಗುರು, 3 ವರ್ಷ. ಈಗ ಇನ್ನು 2 ವರ್ಷದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ನಾವು ಇನ್ನು ನಮ್ಮ ಕ್ಷೇತ್ರದ ಕಡೆ ಗಮನ ಹರಿಸ್ಬೇಕು. ಈಗ ಇನ್ನೊಂದು ವರ್ಷ ಹೋದರೆ ಚುನಾವಣೆ ವರ್ಷದಲ್ಲಿ ನಾವು ಮಾಡಿರೋ ಕೆಲಸ ಎಲ್ಲ ಮುಗಿಸಿ ಜನಗಳ ಮುಂದೆ ಹೋಗ್ಬೇಕಲ್ಲ. ನಾವು ಅದನ್ನು ಜನಗಳಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕು. ಸಚಿವರಾಗಿದ್ದರೂ ಸಚಿವರಿಗಿಂತ ಹೆಚ್ಚಿನದಾಗಿ ಕೆಲಸ ಮಾಡಿದ್ದೀವಿ. ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ನೋಡೋಣ ಇನ್ನೇನಾಗ್ತದೋ. ಬಟ್ ಅನುದಾನದ ವಿಚಾರವಾಗಿ ಸಂತೃಪ್ತಿ ಇದೆ ಸರ್?
ಅನುದಾನದಲ್ಲಿ ನಮಗೇನು ಕೊರತೆ ಇಲ್ಲ. ಅನುದಾನ ಸಾಕಷ್ಟು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿನೂ ಕೊಟ್ಟಿದ್ದಾರೆ, ಉಪಮುಖ್ಯಮಂತ್ರಿನೂ ಕೊಟ್ಟಿದ್ದಾರೆ, ಆಮೇಲೆ ಮಂತ್ರಿಗಳು ಕೂಡ ಕೊಟ್ಟಿದ್ದಾರೆ. ಅವರ ಇಲಾಖೆಗೆ ಸಂಬಂಧಪಟ್ಟಂಥ ಮಂತ್ರಿಗಳು ಕೂಡ ಎಲ್ಲರೂ ಕೂಡ ಅನುದಾನ ಕೊಟ್ಟಿದ್ದಾರೆ ನಮಗೆ. ಆ ಥರ ಕೆಲವರು CLP ಎಲ್ಲ ಹೇಳ್ತಾರೆ ಬರೀ ಗ್ಯಾರಂಟಿ ನಂಬ್ಕೊಂಡು ಚುನಾವಣೆ ಮಾಡೋಕ್ಕಾಗಲ್ಲ, ಡೆವಲಪ್ಮೆಂಟ್ಗೆ ಹೆಚ್ಚು ಫಂಡ್ ಕೊಡಿ ಅಂತ. ಯಾರು ಹೇಳಿದ್ರು CLP-ಲಿ? ನಂಜೇಗೌಡರು ಹೇಳಿದ್ರು ಶಾಸಕರು. ನಂಜೇಗೌಡ ಕೆಲವರು ಅಭಿಪ್ರಾಯಗಳು ಹೇಳ್ತಾರೆ. ಅವ್ರಿಗೂ ಒಳ್ಳೆ ರಸ್ತೆ ಮಾಡಿಕೊಟ್ಟವ್ರಲ್ರಿ, ನೋಡಿದ್ದೀರಾ? 700-900 ಕೋಟಿ ರೂಪಾಯಿ ರಸ್ತೆ ಮಾಡಿಕೊಟ್ಟವ್ರು ಅವ್ರಿಗೆ. KCPL ಟೆಂಡರ್ ಕರೆದವ್ರು ನೋಡಿ, ಅದು ನಂಜೇಗೌಡರು ಮಾಡಿಸ್ಕೊಂಡಿರೋದು. ಅದು 900 ಕೋಟಿ ಹುಡುಗಾಟನ ಅವ್ರ ಕ್ಷೇತ್ರದಲ್ಲಿ ಎಲ್ಲ ಕಡೆಯಿಂದನೂ ಕೂಡ ವರ್ತುಲ ರಸ್ತೆಗಳನ್ನ ಮಾಡಿಸ್ಕೊಂಡಿದ್ದಾರೆ ಅವರು. 900 ಕೋಟಿ ವೆಚ್ಚದಲ್ಲಿ ಆಗಿದೆ. ಟೆಂಡರ್ ಕೂಡ ಆಗಿದೆ. KCPL ಕೆಲಸ ಪ್ರಾರಂಭ ಆಗಿದೆ. ಅವೆಲ್ಲ ಒಳ್ಳೊಳ್ಳೆ ಕೆಲಸ ಅಲ್ವಾ? ನಮಗೂ ಕೂಡ ಆಗಿದೆ. ನಮ್ಮದೊಂದು KCPL ಆಗಿದೆ. ನಮ್ಮದೊಂದು 400 ಕೋಟಿ ವೆಚ್ಚದಲ್ಲಿ KCPL ಒಂದು ಕೆಲಸ ಆಗ್ತಾಯಿದೆ. ಹಂಗೆ ಎಲ್ಲ ಕಡೆ ಕೆಲಸ ಆಗಿದೆ. ನಮ್ಗೆ ಸಮಸ್ಯೆ ಇರೋದು ಇದೆ, ತಲೆನೋವು.